ತುಂಬಾ ಜನ ಬದುಗಳಲ್ಲಿ ಯಾವ ಮರಗಳನ್ನು ಹಾಕೋಬೇಕು ಅಂತ ಹೇಳಿ ಡೌಟ್ ಇರುತ್ತೆ. ಒಂದು ಬಂದ್ಬಿಟ್ಟು ಇತ್ತೀಚೆಗೆ ತುಂಬಾ ಪ್ರಚಲಿತ ಆಗಿರುವಂತ ಮಹಾಗನಿ, ಇನ್ನೊಂದು ಬಂದ್ಬಿಟ್ಟು ಆಲ್ ಟೈಮ್ ನಮ್ಮ ಮಿಡಿಲ್ ಕ್ಲಾಸು ರಿಚ್ಚು ಪೂರ್ ಎಲ್ಲರಿಗೂ ಫೇವ್ರೇಟ್ ಬಂದ್ಬಿಟ್ಟು ಈ ಟಿಶ್ಯೂ ಕಲ್ಚರ್ ಟೀಕ್ ಅಥವಾ ನಾರ್ಮಲ್ ಟೀಕ್. ಈ ಟೀಕ್ ಎಷ್ಟು ಗಟ್ಟಿ ಇರುತ್ತೆ ಅಂದ್ರೆ ಆಗಿನ ಕಾಲದಲ್ಲಿ ರೈಲ್ವೆಗೆ ಯೂಸ್ ಮಾಡ್ತಿದ್ರು ಗೊತ್ತಾ, ಅಲ್ಲಿ ಕೆಳಗಡೆ ಯೂಸ್ ಮಾಡುವಂತ ಮ್ಯಾಕ್ಸಿಮಮ್ ಮರ ಬಂದ್ಬಿಟ್ಟು ಇದೇ ಟೀಕ್. ಈ ಟೀಕ್ ಅಲ್ಲಿ ಬ್ರಿಡ್ಜಸ್ ಅನ್ನ ಬಿಲ್ಡ್ ಮಾಡಿದ್ದಾರೆ ಬ್ರಿಟಿಷು. ಈ ಟೀಕ್ ಅಲ್ಲಿ ಡ್ಯಾಮ್ಗಳನ್ನು ಇದು ಮಾಡಿದ್ದಾರೆ. ಸೊ ಅಷ್ಟು ಗಟ್ಟಿ ಈ ಟೀಕ್ ಇರುತ್ತೆ. ಅದಕ್ಕೋಸ್ಕರನೇ ಜನ ಏನು ಮಾಡ್ತಿದ್ದಾರೆ ಅಂದರೆ ಮನೆ ಬಾಗಿಲು ಮಾಡುವಾಗ ಅಥವಾ ಕಿಟಕಿ ಮಾಡುವಾಗ ಅಥವಾ ಫರ್ನಿಚರ್ ಮಾಡುವಾಗ ಸೊ ನಮಗೆ ಯಾವುದೇ ಕಾರಣಕ್ಕೂ ಬೇರೆ ಮರ ಬೇಡ, ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಟೀಕ್ ಹೋಗ್ತಿದ್ದಾರೆ. ಆದರೆ 2021ರಲ್ಲಿ ಒಂದು ಹೊಸ ರೂಲ್ ಬಂದಿದೆ. ಏನಪ್ಪ ಅಂದರೆ ಫಾರೆಸ್ಟಲ್ಲಿ ಯಾರೂ ಕೂಡ ಟೀಕ್ ಕಡಿಯೋಂಗಿಲ್ಲ ಅಂತ. ಟೀಕ್ ಮರ ಇವಾಗ ಇದಕ್ಕೆ ವಯಸ್ಸಾಗಿ ಬಿದೋಯ್ತು ಅಂದ್ಕೊಳ್ಳಿ, ಅದನ್ನು ಕೂಡ ಎತ್ಕೊ ಬರೋಂಗಿಲ್ಲ ಅಂತ ಹೇಳ್ಬಿಟ್ಟು ರೂಲ್ ಮಾಡಿದ್ದಾರೆ. ಸೊ ಅದಕ್ಕೆ ಟೀಕ್ಗೆ ಆಲ್ ಟೈಮ್ ಯಾವಾಗಲೂ ಡಿಮ್ಯಾಂಡ್ ಇರುತ್ತೆ, ಇವಾಗಲೂ ಡಿಮ್ಯಾಂಡ್ ಇದೆ, ಫ್ಯೂಚರ್ಲ್ಲೂ ಡಿಮ್ಯಾಂಡ್ ಇದೆ. ಸೊ ಈ ಟಿಶ್ಯೂ ಕಲ್ಚರ್ ಟೀಕು ಮತ್ತೆ ಮಹಾಗನಿ ಕಂಪೇರ್ ಮಾಡೋದಾದ್ರೆ ಮಹಾಗನಿಗೆ ಟೀಕ್ ಇರೋಷ್ಟು ರೇಟ್ ಇದೆಯಾ? ಖಂಡಿತ ಇಲ್ಲ. ಟೀಕ್ಗೆ ಒಂದು 10 ರೂಪಾಯಿ ಕೊಡೋದಾದ್ರೆ ನಿಮಗೆ ಮಹಾಗನಿಗೆ 1 ರೂಪಾಯಿ ಅಥವಾ 2 ರೂಪಾಯಿ ಕೊಡ್ಬೋದು ಅಷ್ಟೇ. ಆದರೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಮಹಾಗನಿ ಬಂದುಬಿಟ್ಟು ನೀವು ಬಾರ್ಡ್ರಲ್ಲಿ ವಿಂಡ್ ಬ್ರೇಕರಾಗಿ ಹಾಕ್ಕೋಬೋದು. ಅಂದರೆ ತೆಂಗು ಪಕ್ಕದಲ್ಲಿ ಅಥವಾ ಬಾರ್ಡ್ರ್ ಸುತ್ತಲೂ ಹಾಕ್ಕೊಂಡು ನೀವು ಎಷ್ಟೋ ಒಂದಷ್ಟು ಆದಾಯವನ್ನು ಮಾಡ್ಕೋಬೋದು. ಆದರೆ ಫಿಕ್ಸ್ಡ್ ಆದಾಯ ಬೇಕು ಅಂದರೆ ನೀವು ಈ ರೀತಿ ಟೀಕನ್ನು ಹಾಕ್ಕೊಳ್ಳಿ. ಟೀಕಲ್ಲಿ ನಿಮಗೆ 2 ಥರ ಬರುತ್ತೆ. ಒಂದು ನೀವು 10 ರೂಪಾಯಿಗೂ ಗಿಡ ಬೇಕು ಅಂದರೆ ಫಾರೆಸ್ಟ್ರಿ ಅವ್ರು ಸಿಗುತ್ತೆ, ಅಲ್ಲಿ ಹೋಗಿ ತೊಗೊಂಡು ಹಾಕಿ ಅದು ನಿಮಗೆ 30ರಿಂದ 35 ವರ್ಷ ಆಗುತ್ತೆ. ಬಟ್ ಈ ಥರ ಟಿಶ್ಯೂ ಕಲ್ಚರ್ ಟೀಕ್ ಹಾಕಿದ್ರೆ ಏನಂದರೆ ನಿಮಗೆ ಮಿನಿಮಮ್ 12ರಿಂದ 15 ವರ್ಷ ಇಳುವರಿ ಬರುತ್ತೆ. ಹೇಗಂದ್ರೆ ನಿಮ್ಗೆ ನೋಡಿ ಈ ಎಲೆಗಳೆಲ್ಲೂ ಕೂಡ ಉದುರಿಸ್ಕೊಂಡಿಲ್ಲ. ಇದೇ ನ್ಯಾಚುರಲ್ ಟೀಕ್ ಆದರೆ ಫಸ್ಟ್ ಎಲೆಗಳನ್ನು ಉದುರಿಸ್ಕೊಬಿಡುತ್ತೆ. ಅಂದರೆ 6 ಮಂತ್ಸ್ ಗ್ರೋ ಆಗುತ್ತೆ, ಇನ್ 6 ಮಂತ್ಸ್ ಅದು ನ್ಯೂಟ್ರಲ್ ಆಗಿರುತ್ತೆ. ಬಟ್ ಇದಂಗಲ್ಲ, ಇದು ನಾರ್ಮಲ್ ಆಗಿ ಬರೀ ಏಜ್ ಆಗಿರೋ ಎಲೆ ಮಾತ್ರ ಉದುರುತ್ತೆ ಅಷ್ಟೇ. ಇದರಲ್ಲಿ ಇದ್ರ ಕಂಟಿನ್ಯೂಸ್ ಮಂತ್ಸ್ ಕೂಡ ಗ್ರೋ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನ್ಯಾಚುರಲ್ ಟೀಕು ನಿಮಗೆ 30 ಇಯರ್ಸ್ ಆದರೆ ನಿಮಗೆ ಈ ಟೀಕು ಬರೀ 12ರಿಂದ 15 ವರ್ಷಕ್ಕೆ ಇಳುವರಿ ಬರುತ್ತೆ. ಇವಾಗ ತುಂಬ ಜನ ಕೇಳೋದು ಅಷ್ಟಕ್ಕೆ ಬರಲ್ಲ ಅಂತ. ಆಯಿತು, 20 ವರ್ಷ ಇಟ್ಕೊಳ್ಳಿ. 20 ವರ್ಷದಲ್ಲಿ ಮಿನಿಮಮ್ ನಿಮಗೆ ಹತ್ರ 30 CFT ಬರುತ್ತೆ. ಒಂದು CFTಗೆ ಇವತ್ತು 3,000 ರೂಪಾಯಿ ಇದೆ. 3,000 ಇಂಟು 30 ಅಂದರೆ 90,000 ರೂಪಾಯಿ ಇತ್ತು. ಆ ಥರದ್ದು ನೀವು 100 ಗಿಡ ಹಾಕೊಂಡ್ರು ಕೂಡ ನಿಮಗೆ 90,000, 1 ಲಕ್ಷ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್. 25 ವರ್ಷನೇ ಬಿಡಿ. 100 ಗಿಡ ಹಾಕೊಂಡ್ರು ಕೂಡ 1 ಕೋಟಿ ಫಿಕ್ಸ್ಡ್ ಆದಾಯ ಅನ್ನೋದು ಇರುತ್ತೆ. ಸೊ ರೈತರು ದಯವಿಟ್ಟು ನಾನು ಹೇಳೋದಂದ್ರೆ 100 ಮರಗಳನ್ನು ಬದುಗಳಲ್ಲಿ ಹಾಕ್ಕೊಳ್ಳಿ. ಬಟ್ ಒಂದು ನೆಗೆಟಿವ್ ಏನಂದರೆ ಇದರಲ್ಲಿ ಅಂತರ ಬೆಳೆ ಮಾಡ್ಬೋದಾ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಈ ಎಲೆಗಳಲ್ಲಿ ಒಂದು ಕಂಟೆಂಟ್ ಅನ್ನೋದು ಇರುತ್ತೆ, ಟೆಕ್ಟಾನಿಕ್ ಕಂಟೆಂಟ್ ಅಂತ ಬಿಟ್ಟು. ಸೊ ಅದು ಸುತ್ತಮುತ್ತಲು ಏನು ಬೆಳೆಯಕ್ಕೆ ಬಿಡಲ್ಲ. ಸೊ ಇದು ಮೋನೋಪಲಿ ಮರ, ಇದ್ರ ಸುತ್ತಮುತ್ತಲು ಏನು ಬೆಳೆಯಕ್ಕೆ ಬಿಡಲ್ಲ. ಇದು ಡಾಮಿನೆನ್ಸ್ ಇರುತ್ತೆ. ಸೊ ಅಂತರ್ ಬೆಳೆ ಬೆಳೆಯೋಕ್ಕಾಗಲ್ಲ. ನೀವು ಬದುಗಳಲ್ಲಿ ಹಾಕೊಂಡ್ರು ಕೂಡ ಒಂದು 5 ಫೀಟ್ ಬಿಟ್ಟು ಬೇರೆ ಬೆಳೆಗಳನ್ನು ಬೆಳ್ಕೋಬೇಕಷ್ಟೇ. ಸೊ ಇದು ಟೀಕ್ ಇರುವಂಥ ಮಹತ್ವ. ಸೊ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಿಮ್ಗೆ ಏನಾದರೂ ಟೀಕ್ ಗಿಡಗಳು ಟಿಶ್ಯೂ ಕಲ್ಚರ್ C2 ವೆರೈಟಿ ಬೇಕಿತ್ತು ಅಂದರೆ ಕೆಳಗಡೆ ಕಾಣ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.